ಅಧ್ಯಕ್ಷರೇ, ನಾನು ನಮ್ಮೆಲ್ಲ ಶಾಸಕರಿಗೆ ನಾನು ಈ ಕಡೆನೂ ಇನ್ನೂ ಎಕ್ಸ್ಪೆಕ್ಟ್ ಮಾಡಿದ್ದೆ. ಎಲ್ಲ ನಮ್ಮ ಬೆಂಗಳೂರು ನಗರದ ಶಾಸಕರಿಗೆ ಅಭಿನಂದಿಸ್ತೀನಿ. ಅವ್ರದೇ ಆದ ದಾಟಿಲಿ ವಿರೋಧ ಪಕ್ಷದ ನಾಯಕರು ಅಶ್ವಥ್ ನಾರಾಯಣ, ಶ್ರೀನಿವಾಸು, ಸೋಮಶೇಖರ್, ಬಸವರಾಜು, ಮುನ್ರಾಜು, ಮುನ್ರತ್ನ, ನಮ್ಮ ಯಲಹಂಕ ಶಾಸಕರು, ಹ್ಯಾರಿಸ್ ಅವರು, ರಿಜ್ವಾನ್ ಅವರೆಲ್ಲ ಕೂಡ ತಮ್ಮದೇ ಆದಂಥ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಎಲ್ಲರದ್ದು ಅವ್ರದೇ ಆದಂಥ ವ್ಯಾಲಿಡ್ ಪಾಯಿಂಟ್ ಇತ್ತು. ನಾನು ಅವ್ರು ಯಾರ್ದು ಡಿಸ್ಪ್ಯೂಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಪೊಲಿಟಿಕಲಿ ಅವ್ರದ್ದೊಂದು ಕೆಲವು ವಿಲ್ ಇದೆ. ಕೆಲವರು ಡೈರೆಕ್ಟ್ ಎಲೆಕ್ಷನ್ ಮಾಡಬೇಕು ಅಂತ ನಮ್ಮ ಮಹಾಲಕ್ಷ್ಮಿ ಲೇಔಟವ್ರು ಹೇಳಿದ್ದಾರೆ, ಕೆಲವರು ಬೇರೆ ಬೇರೆ ಥರ ಹೇಳಿದ್ದಾರೆ. ತಪ್ಪೇನಿಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರ ಧ್ವನಿ ನಾವು ಕೇಳಲೇಬೇಕು. ನಾನು ಅದನ್ನು ಡಿಸ್ಪ್ಯೂಟ್ ಮಾಡೋಕ್ಕೆ ಹೋಗೋದಿಲ್ಲ. ಅವ್ರಿಗೂ ಕನ್ಸರ್ನ್ ಇದೆ. ಆತ್ಮಸಾಕ್ಷಿಲಿ ಈ ಬೆಂಗಳೂರು ನಗರನ ಈಗಿರೋಂಥ ಸಿಸ್ಟಮಲ್ಲಿ ನಾವು ನಡೆಸೋಕ್ಕಾಗಲ್ಲ. ಈ ಕಸ ಇದೆಯಲ್ಲ, ಕಸ, ಈ ಡ್ರೈನೇಜು, ಈ ವಾಟ್ರು, ಇದೇ ಒಂದು ದೊಡ್ಡ ಸಮಸ್ಯೆ. ಆಮೇಲೆ ಅಡ್ಮಿನಿಸ್ಟ್ರೇಷನು ಎಲ್ಲ ಕೂಡ ಬೇಕಾದ ಸಮಸ್ಯೆ ಇದೆ ಅಂತ ಅವ್ರಿಗೂ ಕೂಡ ಅರ್ಥಿದೆ. ನಾನು ಈಗ ಕೆಂಪೇಗೌಡರು ಒಂದು ಮೇಕ್ರಿ ಸರ್ಕಲ್ ಹತ್ರ, ಇನ್ನೊಂದು ಬೂದಿಕೆರೆ, ಕೆಂಪಾಪುರ ಬೂದಿಕೆರೆ, ಲಾಲ್ಬಾಗು, ಹಲಸೂರು ಅಲ್ಲಿ ಹಾಕಿದ್ರು. ಬಟ್ ಅದು ಬೆಳೆದೋಯ್ತು. ಯಾರ ಕೈಲೂ ನಿಲ್ಸೋಕ್ಕಾಗಲ್ಲ. ಇವತ್ತು ನಿಲ್ಸೋಕ್ಕಾಗಲ್ಲ, ಮುಂದಕ್ಕೂ ನಿಲ್ಸೋಕ್ಕಾಗಲ್ಲ. ಎಲ್ಲೆಲ್ಲಿಗೆ ಹೋಗ್ತದೋ ಬೆಂಗಳೂರು ಹೇಳಲಿಕ್ಕೆ ಆಗೋದಿಲ್ಲ. ಸ್ಯಾಟಲೈಟ್ ಟೌನ್ ಮಾಡೋದು, ಯಲಹಂಕ ಸ್ಯಾಟಲೈಟ್ ಟೌನ್ ಮಾಡೋದು, ಆಮೇಲೆ ಕೆಂಗೇರಿ ಸ್ಯಾಟಲೈಟ್ ಟೌನ್ ಮಾಡೋದು, ಅದೆಲ್ಲ ಇಟ್ ಹಸ್ ಬಿಕಮ್ ಎ ಪಾರ್ಟ್ ಆಫ್ ಕಾರ್ಪೊರೇಷನ್. ನಾವು ಕಾರ್ಪೊರೇಷನ್ ಆಗಿದೆ. ನಾವು ಮಾಡ್ತಾ ಇರೋದು ಅಧಿಕಾರದ ವಿರೇಂದ್ರೀಕರಣ ಮಾಡೋಕ್ಕೆ ಈ ಸಂದರ್ಭದಲ್ಲಿ ನಾವು ಹೊರಟಿದ್ದೇವೆ. ಡೆಲ್ಲಿ ವಿಚಾರ ನಾನು ಮಾತಾಡೋಕ್ಕೆ, ಡೆಲ್ಲಿ ಇಸ್ ಎ ಡಿಫ್ರೆಂಟ್ ಸ್ಟ್ರಕ್ಚರ್. ಬಟ್ ಇವತ್ತೇನು ಮುಂಬೈಲಿ ಏನಿದೆ, ಅವತ್ತು ಮೊದಲೇ ಪವರ್ಸ್ ಎಲ್ಲ ಕೊಟ್ಬಿಟ್ಟಿದ್ರು ಅವರು, ಮುಂಬೈನವರು. ಈಗ ಫಂಡ್ಸ್ ವಿಚಾರ ಮತ್ತೊಂದೆಲ್ಲ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಮೇಯ್ನ್ ಏನಂದರೆ, ತಮಗೆ ನಾನು ಹೇಳೋದು, ಇಲ್ಲಿಂದ ಬೆಂಗಳೂರು ಮಾಧ್ಯಮದವ್ರಿಗೂ ಹೇಳ್ತಾ ಇದ್ದೀನಿ, ನನ್ನ ಅಶೋಕ್ ಅವರೆಲ್ಲ ಸ್ನೇಹಿತರಿಗೂ ಹೇಳಲಿಕ್ಕೆ ನಾನು ಬಯಸ್ತೀನಿ, ಬೆಂಗಳೂರನ್ನ ಛದ್ರ ಮಾಡಲಿಕ್ಕೆ ನಾವು ಬಿಡ್ತಾ ಇಲ್ಲ. ಬೆಂಗಳೂರನ್ನ ಗಟ್ಟಿ ಮಾಡಲಿಕ್ಕೆ ಈ ಒಂದು ವ್ಯವಸ್ಥೆನ ಮಾಡ್ತಾ ಇದ್ದೀವಿ. ವಿ ವಾಂಟ್ ಟು ಮೇಕ್ ಇಟ್ ಸ್ಟ್ರಾಂಗ್. ಬೆಂಗಳೂರು ಗೌರವನ ಉಳಿಸ್ಬೇಕು. ವಾಜಪೇಯಿ ಅವರು ಮಾಡಿದ ಮಾತು ಇದೇ ಅಸೆಂಬ್ಲಿ ಕೆಳಗಡೆ ನನಗೆ ನೆನಪಿದೆ. ನಾನು ಅರ್ಬನ್ ಡೆವಲಪ್ಮೆಂಟ್ ಏರ್ಪೋರ್ಟ್ ಇನಾಗ್ರೇಷನ್ ಬಂದಾಗ ಅವರೊಂದು ಮಾತು ಹೇಳೋದು, ದಿ ವರ್ಲ್ಡ್, ಅಷ್ಟು 5-6 ಜನ ಪ್ರೈಮ್ ಮಿನಿಸ್ಟರ್ಗಳು ಬಂದ್ಬಿಟ್ಟಿದ್ರು ಬೆಂಗಳೂರಿಗೆ. ವರ್ಲ್ಡ್ ಲೀಡರ್ಸ್ ಎಲ್ಲ ಬಂದ್ಬಿಟ್ಟಿದ್ರು. ಬಂದು ಚೈನಾ, ಜಪಾನು, ಪೋಲ್ಯಾಂಡು, ಬ್ರಿಟಿಷು, ಇನ್ನೊಂದು ಯಾವುದೋ ಒಂದು ದೇಶದವ್ರು ಬಂದಿದ್ರು. ಆಗ ಅವ್ರು ಏನು ಹೇಳಿದ್ರು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನಾಗ್ರೇಷನ್ಗೆ ಬಂದಿದ್ರು. ನಾರಾಯಣ ಮೂರ್ತಿ ಅವ್ರನ್ನ ಅಧ್ಯಕ್ಷರು ಮಾಡಿದ್ದು ನಾವಾಗ. ನಾನಾಗ ಬೆಂಗಳೂರು ಅರ್ಬನ್ ಡೆವಲಪ್ಮೆಂಟ್ ರೂರಲ್ ಮಿನಿಸ್ಟ್ರು. ಬರೀ 6 ಲಕ್ಷ ರೂಪಾಯಿಗೆ ಅಕ್ವಿಷನ್ ಮಾಡಿಸ್ತೇವೆ ಅಧ್ಯಕ್ಷರೇ. 4,000 ಎಕರೆಯಲ್ಲಿ, 4,200 ಎಕರೆಯಲ್ಲಿ 2,000 ಎಕರೆ ಗೌರ್ಮೆಂಟ್ದು, ಇನ್ನು 2,000 ಎಕರೆ ಪಾಪ ಇರೋದು. ಪಾಪ ಅವರೆಲ್ಲ ನೆನೆಸ್ಕೊಳ್ಬೇಕು. ಬರೀ 6 ಲಕ್ಷ ರೂಪಾಯಿ ಕೊಟ್ಟರು ಜಮೀನ ಅವತ್ತು ಈ ಏರ್ಪೋರ್ಟ್ ಮಾಡ್ಬೇಕಾರೆ. ಆಗ ಬಂದವರು ಹಿಡಿದು ವರ್ಲ್ಡ್ ಲೀಡರ್ಸ್ ಒಂದು ಕಾಲದಲ್ಲಿ ಫಸ್ಟು ದೆಹಲಿಗೆ ಬಂದ್ಬಿಟ್ಟು ಕಲ್ಕಟ್ಟಾಗೆ ಹೋಗ್ತಾ ಇದ್ರು, ಚೆನ್ನೈಗೆ ಹೋಗ್ತಾ ಇದ್ರು, ಮುಂಬೈಗೆ ಹೋಗ್ತಾ ಇದ್ರು, ಬೆಂಗಳೂರು ಬರ್ತಾ ಇದ್ರು. ಈಗ ಬೆಂಗಳೂರು ಬಂದ್ಬಿಟ್ಟು ಹೋಗ್ತಾ ಇದ್ದಾರೆ ಅಂತ. ಇದಕ್ಕೆ ಕಾರಣ ನಮ್ಮಲ್ಲಿರೋಂಥ ಆಳ್ತ. ಬರೀ ಕೃಷ್ಣ ಗೌರ್ಮೆಂಟ್ ಮಾಡ್ತು, ಬೇರೆ ಗೌರ್ಮೆಂಟ್ಗಳು ಮಾಡ್ತಲ್ಲ. ಇಲ್ಲಿರೋಂಥ ಜನ ಅಷ್ಟು ವಿದ್ಯಾವಂತರಿದ್ದಾರೆ, ಬುದ್ಧಿವಂತಿದ್ದಾರೆ, ಪ್ರಜ್ಞಾವಂತಿದ್ದಾರೆ. ಇಲ್ಲಿ ಎಜುಕೇಷನ್ ಲೆವೆಲ್ ಅವತ್ತಿನ ಕಾಲದಲ್ಲೇ ಇವರು ಜವಾಹರ್ಲಾಲ್ ನೆಹರು ಅಂತವರು ಇಲ್ಲೇ ಯಾಕೆ ಇಸ್ರೋ ಮಾಡಬೇಕಾಯ್ತು, ಇಲ್ಲೇ ಯಾಕೆ HMT ಮಾಡಬೇಕಾಯ್ತು, ಇಲ್ಲೇ ಯಾಕೆ HAL ಮಾಡಬೇಕಾಯ್ತು, ಇಲ್ಲೇ ಎಲ್ಲ ITI ಯಾಕೆ ಇಲ್ಲೇ ಮಾಡಬೇಕಾಯ್ತು, ಎಲ್ಲ ಕೂಡ ಅವತ್ತಿನ ಕಾಲದಲ್ಲೇ. ಬಿಕಾಸ್ ಇಟ್ಸ್ ಟೆಕ್ನಾಲಜಿಕಲ್ ಹಬ್ ಇದು. ಎಲ್ಲ ಇವತ್ತು ಜಿಂದಾಲ್ ಅವರು ಬೆಂಗಳೂರಲ್ಲೇ ಓದಿರೋದು, ಎಲ್ಲ ದೊಡ್ಡವರೆಲ್ಲ ಕಂಪ್ಯೂಟರ್ ಎಲ್ಲ ಓದಿರೋದು. ನಿನ್ನೆ ಯಾರೋ ನನಗೆ ಬಹಳ GVK ಅವರು ಸಿಕ್ಕರು, ಏರ್ಪೋರ್ಟ್ ಅವರು ಪಾರ್ಟಿಸಿಪೇಟ್ ಮಾಡಿದ್ರು. ಅವರು RV ಕಾಲೇಜಲ್ಲೇ ಓದೋದು, GVK. ಸೊ ಎಲ್ಲೆಲ್ಲ ಅವತ್ತಿನ ಕಾಲದಲ್ಲಿ ಉತ್ತರ ಭಾರತದಿಂದ ಎಲ್ಲ ಬಂದು ಅಲ್ಲೇ ಓದ್ತಾ ಇದ್ರು. ಈಗ ನಿಮ್ಮಲ್ಲೇ ಗೊತ್ತಿದೆ, ನಿಮ್ಮ ಮಂಗಳೂರಲ್ಲಿ ಎಷ್ಟು ಬ್ಯಾಂಕು, 7 ಬ್ಯಾಂಕ್ ನೀವು ತಯಾರು ಮಾಡಿದ್ರಿ. ಇಟ್ ವಾಸ್ ಅ ಫೈನಾನ್ಷಿಯಲ್ ಹಬ್ ನಿಮ್ಮದು. ಇವತ್ತು ಟೂರಿಸಮ್ಗೆ ನಿಮ್ಮಲ್ಲಿ ಈ ಧಾರ್ಮಿಕವಾದ ಟೂರಿಸಮ್ಮು, ಕೋಸ್ಟಲ್ ಟೂರಿಸಮ್ ಎಷ್ಟೋ ಶಕ್ತಿ ಇದೆ. ಇವತ್ತು ನಿಮ್ಮಲ್ಲಿರೋ ಎಜುಕೇಷನ್ನು ಎಲ್ಲಿದೆ? ಬಟ್ ಆ ಹುಡುಗರುಗಳನ್ನ ನಾವು ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಬಿಕಾಸ್ ಆಫ್ ವೇರಿಯಸ್ ಅದರ್ ರೀಸನ್. ನಾನು ಅದಕ್ಕೆ ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ.